ಇನ್ನು ಲೋಕಸಮರದಲ್ಲಿ ಬಾಲಿವುಡ್ ಹವಾ ಮುಂದುವರೆದಿದೆ. ಹೇಮಾ ಮಾಲಿನಿ, ಜಯಪ್ರದಾ ಅವರಂತ ದೊಡ್ಡ ದೊಡ್ಡ ಸ್ಟಾರ್ಗಳು ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲೇ ಮತ್ತೋರ್ವ ಹಿಂದಿ ತಾರೆಯ ರಾಜಕೀಯ ಎಂಟ್ರಿ ಫಿಕ್ಸ್ ಆಗಿದೆ. ಲೋಕಸಭಾ ಮಹಾಚುನಾವಣೆಯ 7 ಹಂತದ ಮತದಾನದಲ್ಲಿ 2 ಹಂತ ಮುಗಿದಿದೆ. ಇನ್ನುಳಿದ ಹಂತಗಳಿಗೆ ರಾಜಕೀಯ ಪಕ್ಷಗಳು ಭರ್ಜರಿ ರಣತಂತ್ರ ರೂಪಿಸುತ್ತಿವೆ. ರಣರಂಗದಲ್ಲಿ ಎದುರಾಳಿಗಳನ್ನ ಚಿತ್ತಾಗಿಸಲು ರಣರೋಚಕ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಬಾಲಿವುಡ್ ಮಂದಿಗೆ ಗಾಳ ಹಾಕಿರುವ ಬಿಜೆಪಿ ವರಿಷ್ಠರು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ರಾಂಪುರದಿಂದ ಜಯಪ್ರದಾ ಸ್ಪರ್ಧಿಸುತ್ತಿದ್ರೆ, ಉತ್ತರ ಪ್ರದೇಶದ ಮಥುರಾದಿಂದ ಹೇಮಾ ಮಾಲಿನಿ ಕಣಕ್ಕಿಳಿದಿದ್ದಾರೆ. ಈ ಮಧ್ಯೆ ಮತ್ತೊಬ್ಬ ಬಾಲಿವುಡ್ ಆಕ್ಷನ್ ಹೀರೋಗೂ ಬಿಜೆಪಿ ಗಾಳ ಹಾಕಿದೆ. ಸನ್ನಿ ಡಿಯೋಲ್ ಪಾಲಿಟಿಕ್ಸ್, ಬಿಜೆಪಿಯಿಂದ ಸ್ಪರ್ಧೆ ಫಿಕ್ಸ್. ಅಮೃತಸರದಿಂದ ಸ್ಪರ್ಧಿಸುವ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚೆ. ಬಿಜೆಪಿ ಗಾಳ ಹಾಕಿರುವ ಬಾಲಿವುಡ್ ಹೀರೋ ಮತ್ಯಾರೂ ಅಲ್ಲ, ಆಕ್ಷನ್ ಹೀರೋ ಸನ್ನಿ ಡಿಯೋಲ್. ಹೌದು, ಸನ್ನಿ ಡಿಯೋಲ್ ರಾಜಕೀಯಕ್ಕೆ ಬರುವುದು ಪಕ್ಕಾ ಆಗಿದೆ. ಪಂಜಾಬ್ನ ಅಮೃತಸರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಉತ್ಸಾಹ ತೋರಿರುವ ಸನ್ನಿ ಡಿಯೋಲ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಪುಣೆ ವಿಮಾನ ನಿಲ್ದಾಣದಲ್ಲಿ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿರುವ ಸನ್ನಿ ಡಿಯೋಲ್ ಅಮೃತಸರದಿಂದ ಕಣಕ್ಕಿಳಿಯೋಕೆ ರೆಡಿ ಅಂತ ಹೇಳಿದ್ದಾರಂತೆ. ಲೋಕಸಭಾ ಚುನಾವಣೆಯಲ್ಲಿ ಇದೇ ಅಮೃತಸರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹಿರಿಯ ನಾಯಕ ಅರುಣ್ ಜೇಟ್ಲಿ ಹೀನಾಯವಾಗಿ ಸೋತಿದ್ರು. ಕಾಂಗ್ರೆಸ್ನಿಂದ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಭರ್ಜರಿ ಜಯ ಗಳಿಸಿದ್ರು. ಕ್ಷೇತ್ರವನ್ನ ಬಿಜೆಪಿ ವಶಪಡಿಸಿಕೊಳ್ಳಬೇಕು ಅಂತ ಸನ್ನಿ ಡಿಯೋಲ್ ಕಣಕ್ಕಿಳಿಸಲು ಚಿಂತಿಸಿದೆ. ಒಂದ್ ವೇಳೆ ಎಲ್ಲಾ ಅಂದುಕೊಂಡಂತೆ ನಡೆದ್ರೆ ಸನ್ನಿ ಡಿಯೋಲ್ ಅಮೃತಸರದಿಂದ ಅಕಾಲಿಕ ದಳ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಲಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.